ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕೇಂದ್ರ ಸರ್ಕಾರ ಈಗ ರೇಷನ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದ್ದೀರಾ, ರೇಷನ್ ಕಾರ್ಡ್ ಯಾರ್ಯಾರಿಗಿದೆ, BPL ಕಾರ್ಡ್ ಇರೋರು ಅವ್ರಿಗೆ ಒಂದು ಭರ್ಜರಿಯಾದಂತಹ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ನಾಗರಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಆ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಇದೀಗ ಸರ್ಕಾರ ಏನಿದೆ ಒಂದು ಪ್ಲಾನನ್ನು ಹಾಕ್ಕೊಂಡಿದೆ. ಸತತ 3 ತಿಂಗಳ ರೇಷನನ್ನು ಅಂದರೆ 3 ತಿಂಗಳು ರೇಷನನ್ನು ಒಟ್ಟಾಗಿ ಸೇರಿಸಿ ಅಕ್ಕಿಯನ್ನು ಒಂದೇ ಬಾರಿಗೆ ಒಂದೇ ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿದೆ. ಈ ಕುರಿತಾಗಿ ಒಂದು ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಮಹತ್ವದ ಆದೇಶವನ್ನು ಈಗಾಗಲೇ ಹೊರಡಿಸಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ 2026 ಅಂದರೆ ಈ ವರ್ಷದ ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳನ್ನ ಒಂದು ರೇಷನ್ ಏನಿದೆ ಆ ರೇಷನನ್ನು ಒಂದೇ ತಿಂಗಳಲ್ಲಿ 3 ತಿಂಗಳದ್ದು ರೇಷನ್ ಸೇರಿಸ್ಬಿಟ್ಟು, ಅಂದರೆ ಈಗ ನೆಕ್ಸ್ಟ್ ಮಂತು ಜುಲೈ ಬಿಟ್ಟು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ದು ಈ 3 ತಿಂಗಳದ್ದು ಸೇರಿಸ್ಬಿಟ್ಟು ಒಂದೇ ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇಲಾಖೆ ಏನಿದೆ ತೀರ್ಮಾನ ಮಾಡಿದೆ. ಅಂದರೆ ಇದಕ್ಕೆ ಕಾರಣನೂ ಕೂಡ ಒಂದು ಏನಂದರೆ ಮಳೆಗಾಲದಲ್ಲಿ ಎದುರಾಗಬಹುದಾದಂತಹ ಒಂದು ಸಾರಿಗೆ ಸಂಪರ್ಕದ ಸಮಸ್ಯೆ. ಅಂದರೆ ಬರೀ ಸಾರಿಗೆದು ಒಂದೇ ಸಮಸ್ಯೆ ಇರಲ್ಲ, ರೇಷನ್ ಅಂಗಡಿ ಮುಂದೆ ಹೋಗಿ ಕ್ಯೂನಲ್ಲಿ ನಿಲ್ಲಕ್ಕಾಗುತ್ತಾ, ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ ಯಾರಿಗೂ ಸಹ ಗೊತ್ತಿರಲ್ಲ. ಸೊ ಯಾವಾಗ ಒಂದು ತಿಂಗಳಲ್ಲಿ 1 ದಿವಸನೋ 2 ದಿವಸನೋ ಮ್ಯಾಕ್ಸಿಮಮ್ 2 ಡೇಸ್ ಇರ್ಬೋದು ರೇಷನ್ ಅಂಗಡಿಗಳಲ್ಲಿ ತೆಗಿತಾರೆ. 2 ದಿವಸ ತೆಗೆದುಬಿಟ್ಟು ಜನಗಳಿಗೆ ರೇಷನನ್ನು ಕೊಡ್ತಾರೆ. ಆ 2 ದಿವಸದಲ್ಲಿ ಮಳೆ ಬಂತು ಅಂದರೆ ಅವಾಗಲೂ ರೇಷನ್ ಕೊಡೋಕೆ ಅವರಿಗೆ ಸಮಸ್ಯೆ ಆಗುತ್ತೆ. ಮೇನ್ ಇದಕ್ಕೆ ರೀಸನು ಮಳೆಗಾಲ. ಈ ಒಂದು ಪ್ಲಾನ್ ಅನ್ನ ಮಾಡೋದಕ್ಕೆ ಸರ್ಕಾರ ಮೇನ್ ರೀಸನ್ ಮಳೆಗಾಲ ಅಂತಾನೆ ಹೇಳ್ಬಹುದು. ಹಾಗೆ ದಾಸ್ತಾನು ಸವಾಲು, ಅಂದ್ರೆ ಅಲ್ಲಿರುವಂತಹ ಒಂದು ರೇಷನ್ ಅನ್ನ ಅವರಿಗೆ ಅಂಗಡಿಯವ್ರಿಗೂ ಸಹ ಇಟ್ಕೊಳ್ಳೋದಿಕ್ಕೆ ಆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಹಾಳಾಗುವಂತಹ ಒಂದು ಸಮಯ ಬರ್ಬೋದು, ಹಾಳಾಗುವಂತಹ ಒಂದು ಟೈಮ್ ಇರ್ಬೋದು. ಮಳೆಗಾಲ ಅಲ್ವಾ, ಮಳೆ ನೀರು ಬಿದ್ದು ಏನಾದರೂ ಹಾಳಾಗಬಹುದು. ಈ ರೀತಿಯಾಗಿ ಒಂದು ಎದುರಿಸುವಂತಹ ಒಂದು ಸಮಸ್ಯೆಗಳು. ಜೊತೆಗೆ ಬಡ ಕುಟುಂಬಗಳು ರೇಷನ್ ಲಭ್ಯತೆಯ ಬಗ್ಗೆ ಒಂದು ಆತಂಕ ಪಡದಂತೆ ನಿಶ್ಚಿಂತೆಯಾಗಿ ಇರುವಂತೆ ಕೂಡ ಇದು ಮಾಡುತ್ತೆ. ಅಂದರೆ ಈಗ ತಿಂಗಳು ಹೋಗ್ಬಿಟ್ಟು ರೇಷನ್ ಅಂಗಡಿ ಮುಂದೆ ನಿಂತ್ಕೊಂಡು ರೇಷನ್ ತಗೊಳೋ ಬದಲು ತಿಂಗಳಲ್ಲಿ ಒಂದ್ಸಲ ಯಾವಾಗಾದ್ರೂ ಹೋಗ್ಬಿಟ್ಟು 3 ತಿಂಗಳದ್ದು ಒಂದೇ ಸಲ ರೇಷನ್ ತಗೊಂಬಂದು ಮನೇಲಿಟ್ರೆ 3 ತಿಂಗಳು ನಿಶ್ಚಿಂತೆಯಾಗಿ ಬಡ ಜನಗಳು ಇರಬೇಕು ಅನ್ನುವಂಥ ಒಂದು ನಿರ್ಧಾರದ ಒಂದು ಮುಖ್ಯ ಉದ್ದೇಶ ಈ ಒಂದು ಪ್ಲಾನ್ದು ಆಗಿರುತ್ತೆ, ಈ ಒಂದು ಯೋಜನೆದಾಗಿರುತ್ತೆ. ಆಗಸ್ಟ್ 1ರಿಂದಲೇ ಈ ಒಂದು 3 ತಿಂಗಳ ರೇಷನ್ ಸಾಮಗ್ರಿಗಳ ವಿತರಣೆ ಕೂಡ ಏನಿದೆ ಕೆಲಸ ಇದು ಕೂಡ ಆರಂಭ ಆಗುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಈ ಒಂದು ರೇಷನನ್ನು ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಒಂದು 3 ತಿಂಗಳು ರೇಷನನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಇದಕ್ಕಾಗಿ ಕಾರ್ಡ್ ಇರೋರು ಯಾವುದೇ ರೀತಿಯಾದಂತಹ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗಾಗಲಿ ಅಥವಾ ಇನ್ನೊಬ್ಬರಿಗಾಗಲಿ ಹಣವನ್ನು ಕೊಡುವಂತಹ ಅಗತ್ಯ ಇರೋದಿಲ್ಲ. ಇದೊಂಥರ ಹೊಸ ಸ್ಕೀಮ್ ಏನಲ್ಲ. ಈ ಹಿಂದೆಯೂ ಕೂಡ ಈ ನಿಯಮ ಏನಿತ್ತು ಇದು ಜಾರಿ ಆಗಿತ್ತು. ಸಾಮಾನ್ಯವಾಗಿ ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಒಂದು 15 ದಿನಗಳ ಕಾಲ ಮಾತ್ರ ಪಡಿತರ ಏನಿದ್ದಾರೆ ವಿತರಣೆ ಮಾಡೋರು ಅವ್ರ ಅಕ್ಕಿಯನ್ನು ನೀಡ್ತಾ ಇದ್ರು. ಎಲ್ಲ ಕಡೆ ನಿಜವಾಗ್ಲೂ 1ರಿಂದ 15 ದಿವಸ ಯಾರು ಸಹ ಕೊಡ್ತಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 1 or 2 ಡೇಸ್ ಅಷ್ಟೇ, 1ರಿಂದ 2 ದಿವಸ ರೇಷನನ್ನು ಕೊಡ್ತಾರೆ. ಎಲ್ಲೋ ಒಂದು ಕಡೆ 15 ದಿವಸದ ಕಂಟಿನ್ಯೂಸ್ ಯಾರು ಸಹ ರೇಷನನ್ನು ಕೊಡ್ತಾ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದರೆ ಈ ಬಾರಿ ಒಟ್ಟಿಗೆ 3 ತಿಂಗಳ ರೇಷನನ್ನು ಕೊಡ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳ ಪೂರ್ತಿ 31 ದಿನಗಳ ಕಾಲ ಕೂಡ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಅಕ್ಕಿಯನ್ನು ಕೊಡಬೇಕಾಗುತ್ತೆ. ಅಕ್ಕಿಯನ್ನು ಕೊಡೋರು ಅಂದರೆ ಇದ್ರ ಪ್ಲಾನ್ ಏನಂದರೆ, ಈಗ ತಿಂಗಳಲ್ಲಿ 1 ದಿವಸ 2 ದಿವಸ ತೆಗಿತಾ ಇದ್ರಲ್ಲ, ಈಗ ಹಂಗಿಲ್ಲ. ತಿಂಗಳು ಪೂರ್ತಿ ಅಂಗಡಿಯನ್ನು ತೆಗೆದಿರಬೇಕು. 1 ತಿಂಗಳು ಫುಲ್ಲು ರೇಷನ್ ಅಂಗಡಿಯನ್ನು ತೆಗೆದಿರಬೇಕು. ಅದರಲ್ಲಿ ರೇಷನ್ ಅಂಗಡಿಯನ್ನು ತೆಗೆದು ತಿಂಗಳು ಪೂರ್ತಿ ಯಾವಾಗ ಬೇಕಾದ್ರೂ ನೀವು ಹೋಗಿ ತೊಗೋಬೋದು. 1 ತಿಂಗಳಲ್ಲಿ 3 ತಿಂಗಳ ಅಕ್ಕಿನ ಯಾವಾಗ ಬೇಕಾದರೂ ಹೋಗಿ ತೊಗೋಬೋದಾಗಿರುತ್ತೆ. ಪ್ರತಿ ಒಂದು ರೇಷನ್ ಕಾರ್ಡ್ ಇರೋರು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ 3 ಸಲ ಹೆಬ್ಬೆರಳನ್ನ ಒಂದು ಗುರುತನ್ನು ಅಂದರೆ 3 ಸಲ ಹಾಕಬೇಕಾಗುತ್ತೆ ನೀವು. ಅಂದರೆ 3 ತಿಂಗಳಿಗೆ 1 ಸಲ ಲೆಕ್ಕದಂಗೆ 3 ಹೆಬ್ಬೆಟ್ಟನ್ನು ಕೊಡಬೇಕಾಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ತಮ್ಮನ್ನು. MLS ಪಾಯಿಂಟ್ಗಳಿಂದ ರೇಷನ್ ಅಂಗಡಿಗಳಿಗೆ 2-3 ಹಂತಗಳಲ್ಲಿ ಒಂದು ಅಗತ್ಯವಿರುವಷ್ಟು ಏನು ಅಗತ್ಯ ಇರುತ್ತೆ ಅಂಗಡಿಗಳಿಗೆ, ಎಷ್ಟು ರೇಷನ್ ಬೇಕಾಗಿರುತ್ತೆ ಅಷ್ಟು ಅಕ್ಕಿಯನ್ನು ಸಾಗಿಸ್ತಾರೆ. ಅಂದರೆ ಒಂದು ಸಣ್ಣ ಅಂಗಡಿಗಳಿಗೆ ಒಂದೇ ಸಲ ಅಕ್ಕಿಯನ್ನು ಸಾಗಿಸ್ಬೋದು. ಅಥವಾ ಏನಾದರೂ ದೊಡ್ಡ ಅಂಗಡಿಗಳಿದ್ದರೆ ಅಲ್ಲಿ ಒಂದು ದಾಸ್ತಾನು ಏನು ಅಲ್ಲಿ ಎಷ್ಟು ಲಿಮಿಟ್ ಇರುತ್ತೆ, ಒಂದು ಅಂಗಡಿ ಲಿಮಿಟೇಷನ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ 1 ಸಲ ಇರ್ಬೋದು, 2 ಸಲ ಇರ್ಬೋದು, 3 ಸಲ ಇರ್ಬೋದು, ಈ ರೀತಿಯಾಗಿ ಒಂದು ಅಕ್ಕಿಯನ್ನು ಸಾಗಿಸುವಂತಹ ವ್ಯವಸ್ಥೆ ಕೂಡ ಈಗಾಗಲೇ ಸರ್ಕಾರ ಮಾಡಿಕೊಂಡಿದೆ. ಈ ಹಿಂದೆ ಏಪ್ರಿಲ್, ಮೇ, ಜೂನ್ ತಿಂಗಳ ಪಡಿತರವನ್ನು ಸಹ ಇದೇ ಮಾದರಿಯಲ್ಲಿ ಒಂದೇ ತಿಂಗಳಿನಲ್ಲಿ ಕೊಟ್ಟಿದ್ರು ಅನ್ನುವಂಥ ಸುದ್ದಿ ಕೂಡ ಈಗ ಗೊತ್ತಾಗ್ತಾ ಇದೆ. ಇದರಲ್ಲಿ ಏನಪ್ಪ ಇದೊಂದು
ಸರ್ಕಾರದ ಒಂದು ವಿಶೇಷವಾದಂತಹ ಯೋಜನೆ ಅಂತಲೇ ಹೇಳ್ಬೋದು. ಇದು ಬಡ ಜನಗಳಿಗೂ ಸಹ ತುಂಬ ಅನುಕೂಲ ಆಗಬಹುದು, ಅದರಲ್ಲೂ ಈ ಮಳೆಗಾಲದಲ್ಲಿ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.